Take back zero distance policy. Take back zero distance policy. Take back zero distance policy. ದಲ್ಲಿ 1400 ಕೇಂದ್ರಗಳಿದಾವೆ. ಬೆಂಗಳೂರಲ್ಲಿ ಸುಮಾರು 350ರಿಂದ 400 ಕೇಂದ್ರಗಳಿದಾವೆ. ಇವತ್ತು ಸುಮಾರು ಸಾಧ್ಯವಾದಷ್ಟು 100 ಕೇಂದ್ರಕ್ಕಿಂತ ಹೆಚ್ಚು ಸೇರಿದ್ದಾರೆ ಮತ್ತು ಉಳಿದವರೆಲ್ಲ ಝೂಮ್ ಮೀಟಿಂಗ್ ಅಲ್ಲಿ ಇದ್ದಾರೆ. ಸರ್, ಇದು ಮಾಡೋದ್ರಿಂದ ತೊಂದರೆ ಆಗುತ್ತೆ. ಈಗಾಗಲೇ ಎಷ್ಟು ಅಂಗಡಿಗಳಿದೆ, ಮತ್ತೆ ಬಂದ್ರೆ ಈ ತರ ಏನ್ ಆಗ್ಬೋದು? ಮತ್ತೆ ಬಂದ್ರೆ ಇರ್ತಕ್ಕಂತ ಅಂಗಡಿಗಳು ಈಗಾಗಲೇ ಒಂದು ಲೆವೆಲ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಬಟ್ ಈಗ ಮುಂದೆ ಬೇರೆಯವರು ಬಂದ್ರೆ ಇನ್ನು ಬಿಸ್ನೆಸ್ ಹೆಚ್ಚಿಗೆ ಆಗುತ್ತಂತಲ್ಲ, ಇವಾಗ ಏನು ಉಳಿದಿರೋ ಬಿಸ್ನೆಸ್ ಇದೆಯಲ್ಲ ಹಂಚ್ಕೊಳ್ಳುತ್ತೆ ಅಷ್ಟೇ. ಹಂಚ್ಕೊಳ್ಳೋದ್ರಿಂದ ಏನಾಗುತ್ತೆ, ಇವಾಗ ಅದೇ ಬಾಡಿಗೆ ಇರುತ್ತೆ, ಬಾಡಿಗೆನೂ ಜಾಸ್ತಿ ಆಗುತ್ತೆ, ಸ್ಯಾಲ್ರೀಸು ಜಾಸ್ತಿ ಆಗುತ್ತೆ, ಬಟ್ ಆದ್ರೆ ವ್ಯಾಪಾರ ಕಡಿಮೆ ಆಗ್ಬಿಡುತ್ತೆ, ಮೇಂಟೈನ್ ಮಾಡೋದ್ ಕಷ್ಟ ಆಗುತ್ತೆ. ನಮ್ಮ ಮನವಿ ಏನಂದ್ರೆ ಇರ್ತಕ್ಕಂಥ ಜಾಗದಲ್ಲೇ ಜಾಸ್ತಿ ಹೆಚ್ಚು ಅಂಗಡಿ ಆಗದೆ ಎಲ್ಲಿ ಇಲ್ವೋ ಅಲ್ಲಿ ಆಗೋದು ಬೇರೆ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ, ತಾಲೂಕ್ ಲೆವೆಲ್ಗಳಲ್ಲಿ, ಹಳ್ಳಿಗಳಲ್ಲಿ ನೀವೇ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸ್ಟಾಫೇ ಅಪಾಯಿಂಟ್ ಮಾಡಿ ನಿಮ್ಮ ಕಡೆಯಿಂದ ಹಳ್ಳಿಗಳಲ್ಲಿ ಮಾಡಿಕೊಟ್ರೆ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಕೇಂದ್ರಗಳು ಹೆಚ್ಚಾಗ್ತವೆ. ಮತ್ತು ವಿಸ್ತರಣೆ, ಜನೌಷಧಿ ವಿತರಣೆ ಮಾಡುವಂತ ವಿಸ್ತರಣೆ ಅದು ಹೆಚ್ಚಾಗುವಂತದ್ದನ್ನು ಗಮನದಲ್ಲಿಟ್ಕೊಂಡು ತೀರ್ಮಾನ ತೆಗೆದುಕೊಳ್ಳುವಂಥದ್ದು ಒಳ್ಳೆಯದು. ಮುಂದಿನ ಸರ್, ಈಗ ನೀವೆಲ್ಲ ಸೇರಿದ್ರೆ ಮುಂದಿನ ಇದನ್ನ ವಾಪಸ್ ತಗೊಂಡೆ ಮುಂದಿನ ನಮ್ಮ ಮುಂದಿನ ನಿರ್ಧಾರ ಏನಿಲ್ಲ, ನಾವು ನಮ್ಮ ಡೆಲ್ಲಿಲಿರುವಂತ ಕೇಂದ್ರ ಸರ್ಕಾರದ ಆರೋಗ್ಯ ಮಂತ್ರಿ ಇವರನ್ನು ಭೇಟಿ ಮಾಡಬೇಕೆಂಬುದಾಗಿ ಮತ್ತು ಇಲ್ಲಿರ್ತಕ್ಕಂಥ ನೆಲದಲ್ಲಿ ನಡೆಯುವಂತ ರಿಯಾಲಿಟಿಗಳು ಏನಿದೆ ಎಂಬುದಾಗಿ ಅವ್ರಿಗೆ ನಾವು ತಿಳಿಸ್ಬೇಕೆಂಬುದಾಗಿ ನಾವು ಕೇಳ್ಕೊಂಡಿದ್ದೇವೆ. ಸರ್, ನಾವು ಇವತ್ತು ಸೇರಿ ಸಭೆ ಏನಂದ್ರೆ, ನಮಗೆ ಲಾಸ್ಟ್ ಒಂದು 10 days ಬ್ಯಾಕ್ ಜೀರೋ ಡಿಸ್ಟೆನ್ಸ್ ಪಾಲಿಸಿ ಹೊಸದಾಗಿ ಬಂದಿದೆ ನಮ್ಮ ಮೈನ್ PMBI ಇಂದ. ಸೊ ಅದು ತುಂಬ ನಮ್ಮ ಕೇಂದ್ರ ಓನರ್ಸ್ಗೆ ತುಂಬ ಸಮಸ್ಯೆ ಆಗುತ್ತೆ. ಆ ಸಮಸ್ಯೆಯನ್ನು ನಾವು ಹೇಗೆ ಬಗೆಹರಿಸ್ಕೋಬೇಕು ಅನ್ನೋದಕ್ಕೋಸ್ಕರ ಇವತ್ತೆಲ್ಲರೂ ಸೇರಿದ್ವಿ. ಕಳೆದ ವಾರ ನಾವು ಆಲ್ರೆಡಿ ಸಭೆ ಸೇರಿ ಕೆಲವು ನಿರ್ಧಾರಗಳನ್ನ ತಗೊಂಡಿದ್ವಿ. ಆ ನಿರ್ಧಾರಗಳನ್ನ ಜೊತೆಗೆ ಮುಂದೆ ಹೇಗೆ ಹೋಗ್ಬೋದು ಅನ್ನೋದು, ಮುಂದೆ ಹೇಗೆ ಹೋಗ್ಬೇಕು ಅನ್ನೋದನ್ನೆಲ್ಲ ಇವತ್ತು ಡಿಸ್ಕಷನ್ ಚರ್ಚೆ ಮಾಡಿ ನಮ್ದು ಒಂದು ರೆಸಲ್ಯೂಷನ್ಸ್ ಎಲ್ಲ ಕೆಲವು ಪಾಸ್ ಮಾಡಿದ್ದೀವಿ. ಸೊ ನಮಗೆ ಈ ಜೀರೋ ಡಿಸ್ಟೆನ್ಸ್ ಪಾಲಿಸಿ ಎವಾಕ್ಯುಯೇಷನ್ ಆಗಬೇಕು. ನಾವು ಜನೌಷಧಿ ಕೇಂದ್ರ ಅಥವಾ PMBI ಪ್ರಾಜೆಕ್ಟ್ ಆಪೋಸಿಟ್ ಏನಲ್ಲ, ನಾವು ಫ್ಯಾಮಿಲಿ ಆಫ್ PMBI ಆದ್ರೆ ನಮಗೆ ಒಳ್ಳೆ ರೀತಿ ಸರ್ವಿಸ್ ನಾವು ಕೊಡ್ತಾ ಇದ್ದೀವಿ. ಇನ್ನೂ ಜಾಸ್ತಿ ಮಾಡ್ಲಿಕ್ಕೂ ನಾವು ರೆಡಿ ಇದ್ದೀವಿ, ಸಪೋರ್ಟ್ ಕೊಡ್ಲಿಕ್ಕೆ ನಾವು ರೆಡಿ ಇದ್ದೀವಿ. ಆದರೆ ಇನ್ನು ಮುಂದೆ ನಮಗೆ ಹೇಗೆ ಡೆವಲಪ್ ಮಾಡಲಿಕ್ಕೆ ನಮಗೆ ಹಳ್ಳಿ ಕಡೆ ಏನಾರ ಮಾಡ್ಬೋದಾ, ಅಥವಾ ತಾಲೂಕಾ ಪ್ಲೇಸ್ಗಳಲ್ಲಿ ಮಾಡಿಬಿಟ್ಟು ಅಲ್ಲಿ ಇನ್ಸೆಂಟಿವ್ ಕೊಡೋದ್ರ ಮೂಲಕ ಹೆಚ್ಚಿನ ಮೂಲಕವಾಗಿ ಇಲ್ಲಿ ಇನ್ಸೆಂಟಿವ್ ಕೊಟ್ರೆ ಅಲ್ಲಿನೂ ಕೇಂದ್ರಗಳು ಓಪನ್ ಮಾಡ್ಬೋದು. ಮೋದಿಯವರ ವಿಷನ್ ಏನಿದೆ, ಮೋದಿಜಿಯವರ ವಿಷನ್ 25,000 ಮಾಡೋ ವಿಷನ್ ಏನಿದೆಯಲ್ಲ, ಆ ರೀತಿಯನ್ನು ಮಾಡ್ಬೋದು. ಅದನ್ನ ಬಿಟ್ಟು ಇನ್ನೂ ಸಲಹೆಗಳು ಭಾಳ ಆಲ್ ಓವರ್ ಇಂಡಿಯಾದಲ್ಲಿ ನಡೀತಾ ಇದೆ. ಈ ಪ್ರೊಟೆಸ್ಟ್ ಇವತ್ತು ನಾವು ಕರ್ನಾಟಕದಲ್ಲಿ ಮಾಡ್ತಾ ಇದ್ದೀವಿ. ಆಲ್ ಓವರ್ ಇಂಡಿಯಾದಲ್ಲಿ ಇದ್ರ ಬಗ್ಗೆ ಪ್ರೊಟೆಸ್ಟ್ ನಡೀತಾ ಇದೆ. ನಾವು ಪ್ರೊಟೆಸ್ಟ್ ಅನ್ನೋದಕ್ಕಿಂತ ನಮ್ಮ ಸಮಸ್ಯೆ ಅಂತ ನಾವು ಹೇಳ್ಕೊಳ್ತೀವಿ. ನಾವು ನಮ್ಮ ಫ್ಯಾಮಿಲಿ ಇದು, ಆದರೂ ನಾವು ಹೇಳ್ಕೊಂಡ್ಲೇಬೇಕು, ನಮ್ಮ ಸಮಸ್ಯೆನ ಹೇಳಲೇಬೇಕು. ಸೊ ಸಾಲ್ವ್ ಮಾಡ್ಕೊಂಡ್ಲೇಬೇಕು. ಸೊ ಅದಕ್ಕೆ ಮುಂದಿನ ನಿರ್ಧಾರಗಳನ್ನ ಇನ್ನೂ ಮಾತುಕತೆ ಮೂಲಕ ಬಗೆಹರಿಸಿ ಕೊಡಿ, ರಿವೋಕ್ ಮಾಡಿಕೊಡಿ ಅನ್ನೋದು ನಮ್ದು ಒಂದು ಎಲ್ಲರ ಕಡೆಯಿಂದ ಒಂದು ಮನವಿಯನ್ನ ನಾವು ಸಲ್ಲಿಸ್ತಾ ಇದ್ದೀವಿ. ಧನ್ಯವಾದಗಳು. ಚಂದ್ರಶೇಖರ್, ವೈಸ್ ಪ್ರೆಸಿಡೆಂಟ್ ಆಫ್ PMBJK ಓನರ್ಸ್ ಅಸೋಸಿಯೇಷನ್. ಥ್ಯಾಂಕ್ ಯು. ಡಾಕ್ಟರ್ ಪಲ್ಲವಿ ಮಧುಸೂದನ್, ನಾನು ಜನರಲ್ ಸೆಕ್ರೆಟರಿ ಆಫ್ PMBJK ಓನರ್ಸ್ ಅಸೋಸಿಯೇಷನ್. ನಾವಿಲ್ಲಿ ಯಾಕೆ ಪ್ರತಿಭಟನೆ ಮಾಡ್ತಾ ಇದೀವಿ ಅಂದ್ರೆ, ನೀವು ನೋಡ್ಬೋದು, ನಾವು ಕಪ್ಪು ರಿಬ್ಬನ್ನ ಧರಿಸಿ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ. ಇದು ನಮ್ಮ ಮೊದಲನೇ ಹಂತ. ಇದು ಪ್ರತಿಭಟಿಸ್ತಿರೋದು ಝೀರೋ ಡಿಸ್ಟೆನ್ಸ್ ಪಾಲಿಸಿನ ರಿವೋಕ್ ಮಾಡ್ಲೇಬೇಕು. ಸರ್ಕಾರ ಇದರಲ್ಲಿ ಇಂಟರಪ್ಟ್ ಆಗ್ಲೇಬೇಕು. ಸರ್ಕಾರ ಒಂದು ನಿರ್ಧಾರವನ್ನ ತಗೊಳ್ಬೇಕು. ಯಾವುದೇ ಕೇಂದ್ರ ಓನರ್ಸಿಗೂ ಸಹ ತೊಂದರೆ ಆಗಬಾರ್ದು. ಈ ಒಂದು ನೋಬೆಲ್ ಪ್ರಾಜೆಕ್ಟ್ ಏನಿದೆ, ಇದು ಪೆಟ್ ಪ್ರಾಜೆಕ್ಟ್ ಆಫ್ ದ ನರೇಂದ್ರ ಮೋದಿಜಿ ಅಂತ ನಾವು ಅನ್ಕೊಂಡಿದೀವಿ. ಈ ಒಂದು ಪ್ರಾಜೆಕ್ಟ್ ನ ಹಾಳು ಮಾಡುವಂತ ಕೆಲಸ ಸರ್ ಇದು. ದಯವಿಟ್ಟು ಕನ್ಸಿಡರ್ ಮಾಡ್ಕೊಳ್ಳಿ. ಕ್ವಾಲಿಟಿ ಅನ್ನೋದು ಆಲ್ರೆಡಿ ಡೌಟ್ಫುಲ್ ಇದೆ ಜನಗಳಿಗೆ. ಮೆಡಿಸಿನ್ ಪುಡಿ ಆಗತ್ತೆ ಅಂತ ಕಂಪ್ಲೇಂಟ್ ಬರುತ್ತೆ. ಇದೆಲ್ಲದರ ಸಲುವಾಗಿ ನಾವು ಅಡ್ವರ್ಟೈಸ್ಗಳನ್ನ ಇನ್ಕ್ರೀಸ್ ಮಾಡಿರೋದು ಆಲ್ರೆಡಿ ಇರುವಂತ ಜನೌಷಧಿ ಕೇಂದ್ರ ಓನರ್ಸ್. ಇವತ್ತು ಪ್ರಚಾರ ಮಾಡ್ತಾ ಇರೋಂಥದ್ದು ಆಲ್ರೆಡಿ ಇರುವಂತ ಕೇಂದ್ರ ಓನರ್ಸ್. ಇವತ್ತಿನ ದಿನ ಕೇಂದ್ರ ಓನರ್ಸ್ ಗಳ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕುವಂತ ಕೆಲಸ ನಡೀತಾ ಇದೆ. ಇದು ಝೀರೋ ಡಿಸ್ಟೆನ್ಸ್ ಪಾಲಿಸಿಯಿಂದ
ಪ್ರಾಜೆಕ್ಟ್ ಹಾಳಾಗೋದಲ್ದೆ ನಂಬಿರೋ ಅಂತ ಎಷ್ಟೋ ಕುಟುಂಬಗಳು ಬೀದಿಗೆ ಬರುವಂತ ಚಾನ್ಸಸ್ ಇದೆ. ದಯವಿಟ್ಟು ಇದನ್ನ ಕನ್ಸಿಡರ್ ಮಾಡಿ. ನಮ್ಮ ರೇಷನ್ ಅಕ್ಕಿ ಏನ್ ಕೊಡ್ತೀರೋ ಡಿಪೋನಲ್ಲಿ ಅದನ್ನೇನೆ ನಂಬರ್ ಆಫ್ ಮನೆಗಳನ್ನ ನೀವು ಕನ್ಸಿಡರ್ ತಗೊಳ್ತೀರಾ. ಎಷ್ಟು ಮನೆ ಸಂಖ್ಯೆಗಳಿದೆ ಆ ಮನೆ ಸಂಖ್ಯೆಗಳ ಮೇಲೆ ಒಂದು ಅಕ್ಕಿ ಡಿಪೋ ಮಾಡ್ತೀರಾ. ಅದಕ್ಕೂ ಕಡೆಯಾಗಿ PMBI ಜನೌಷಧಿ ಕೇಂದ್ರವನ್ನ ನೋಬೆಲ್ ಪ್ರಾಜೆಕ್ಟ್ ನ ದಯವಿಟ್ಟು ಕನ್ಸಿಡರ್ ಮಾಡಬೇಡಿ. ಇದು ಈಸಿಯಾಗಿ ಎಲ್ಲರಿಗೂ ಸಿಗ್ಬೇಕು. ಅದರ ಬಗ್ಗೆ ನಾವು ಸಹ ತುಂಬಾ ಕೆಲಸಗಳನ್ನ ಮಾಡ್ತಾ ಇದೀವಿ. ಜನೌಷಧಿ ಕೇಂದ್ರ ಓನರ್ಸ್ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಮಾಡ್ತೀವಿ. ಆದ್ರೆ ಯಾವುದೇ ಜನೌಷಧಿ ಕೇಂದ್ರ ಓನರ್ಸ್ಗೂ ಅಫೆಕ್ಟ್ ಆಗುವಂತ ಕೆಲಸ ಆಗಬಾರ್ದು. ಪ್ರಾಜೆಕ್ಟ್ ತುಂಬಾ ಚೆನ್ನಾಗಿ ನಡೀತಾ ಇದೆ. ಇನ್ನ ಬೇರೆ ಕಡೆ ಎಲ್ಲೆಲ್ಲಿ ಬೇಕೋ ಇದರ ಬಗ್ಗೆ ಅವಶ್ಯಕತೆ ಇದೆಯೋ ಅಲ್ಲಿ ನಂಬರ್ ಆಫ್ ಕೇಂದ್ರಸ್ ನ ಇನ್ಕ್ರೀಸ್ ಮಾಡಿ. ನಾವು ಸಹ ಜನೌಷಧಿಯ PMBI ಫ್ಯಾಮಿಲಿ ಆಗಿರೋದ್ರಿಂದ ನಾವು ವರ್ಕ್ ಮಾಡ್ತಾ ಇದೀವಿ. ಗವರ್ಮೆಂಟ್ ಜೊತೆಗೆ ನಾವಿದೀವಿ. ಗವರ್ಮೆಂಟ್ ನ ನಂಬಿ ಎಲ್ಲಾ ಕೇಂದ್ರ ಓನರ್ಸ್ ಬದುಕ್ತಾ ಇದೀವಿ ಸರ್. ದಯವಿಟ್ಟು ಕನ್ಸಿಡರ್ ಮಾಡ್ಕೊಳ್ಳಿ. ಇದ್ರ ಮುಂಚೆ MP ಅವ್ರಿಗೆ ಭೇಟಿ ಮಾಡಿ ಈ ತರ MP ಅವ್ರಿಗೆ ನಾವು ಈಗ ಆಲ್ರೆಡಿ ನಾವು JP ನಡ್ಡಾ ಅವರಿಗೆ ನಾವು ಕಳಿಸಿದೀವಿ. ನಮ್ಮ ಒಂದು ಏನು ಹಂಬಲ್ ಇದೆ, ನಮ್ಮ ರಿಕ್ವೆಸ್ಟ್ ಏನು, ನಮ್ಮ ಏನು ಇದ್ರ ಬಗ್ಗೆ ಏನ್ ಕಾಳಜಿ ಇದೆ ಅನ್ನೋದನ್ನ ನಾವು JP ನಡ್ಡಾ ಅವರಿಗೆ ಕಳಿಸಿದೀವಿ. ಒಂದು ನಮಗೆ ಅಪಾಯಿಂಟ್ಮೆಂಟ್ ಕೊಡಿ, ನಾವು ಬಂದು ಇನ್ ಪರ್ಸನ್ ಮಾತಾಡ್ಬೇಕು ಅಂತಾನು ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ. ಅವರಿಂದ ಇನ್ನ ಏನು ರೆಸ್ಪಾನ್ಸ್ ಬಂದಿಲ್ಲ. ಜೊತೆಗೆ ತೇಜಸ್ವಿ ಸೂರ್ಯ ಅವ್ರಿಗೆ ಅಪ್ರೋಚ್ ಮಾಡಿದೀವಿ. ಅವರು ಸಹ ಹೇಳಿದ್ದಾರೆ ಖಂಡಿತ ನಾನು ನಿಮ್ಮನ್ನ ಆಲಿಸ್ತೀನಿ, ನಾವು ಜೊತೆಲಿ ಇರೋಣ ಅಂತ ಹೇಳ್ಬಿಟ್ಟು. ಖಂಡಿತ ಎಲ್ಲಾ MP ಗಳಿಗೂ ನಾವು ಮೀಟ್ ಮಾಡ್ತೀವಿ ಸರ್. ದಯವಿಟ್ಟು ಎಲ್ಲಾ MP ಗಳು ನಮ್ಮ ಜೊತೆಗಿರ್ಬೇಕು. ಒಂದು ಒಳ್ಳೆ ಪ್ರಾಜೆಕ್ಟ್ ನ ಹಾಳು ಮಾಡೋದಕ್ಕೆ ಯಾರು ಸಹ ಹೋಗ್ಬೇಡಿ. ನಮ್ ಜೊತೆಗೆ ನೀವೆಲ್ಲರೂ ಸದಾ ಇರಿ. ಥ್ಯಾಂಕ್ ಯು ಸರ್. ಡಾಕ್ಟರ್ ಪಲ್ಲವಿ ಮಧುಸೂದನ್.